ಪ್ರೀತಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತಾದ್ಯಂತ ಏಕಕಾಲಕ್ಕೆ ವಿಭಿನ್ನ ಹೆಸರುಗಳೊಂದಿಗೆ ಆಚರಿಸುವ ಏಕೈಕ ಹಬ್ಬ ಅಂದ್ರೆ ಸಂಕ್ರಾಂತಿ. ಹೌದು, ಬಹುತೇಕ ರಾಜ್ಯಗಳಲ್ಲಿ ಸಂಕ್ರಾಂತಿನ ಆಚರಿಸ್ತಾರೆ. ಆದ್ರೆ ಅದಕ್ಕಿರುವ ಹೆಸರು ಬೇರೆ, ಆಚರಿಸುವ ವಿಧಾನ ಬೇರೆ. ಯಾವ ಯಾವ ರಾಜ್ಯಗಳಲ್ಲಿ ಸಂಕ್ರಾಂತಿಗೆ ಏನಂತ ಹೆಸರಿಟ್ಟಿದ್ದಾರೆ, ಅವರ ಆಚರಣೆ ರೀತಿ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕರ್ನಾಟಕದಲ್ಲಿ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶ ಮಾಡುವ ಸಮಯ, ಅದಕ್ಕೆ ಇದರ ಹೆಸರು ಮಕರ ಸಂಕ್ರಾಂತಿ. ಮುಖ್ಯವಾಗಿ ಇದು ರೈತರ ಹಬ್ಬ, ಸುಗ್ಗಿ ಹಬ್ಬ ಅಂತಾನೆ ಹೇಳ್ಬೋದು. ಹೊಲ ಗದ್ದೆಗಳಲ್ಲಿ ರೈತರು ತಾವು ಪಟ್ಟ ಶ್ರಮ ಫಸಲಿನ ರೂಪದಲ್ಲಿ ಕೈಗೆ ಸಿಗುವ ಸಮಯ ಈ ಸುಗ್ಗಿ ಕಾಲ. ರೈತರು ತಾವು ಬೆಳೆದಿರುವ ಬೆಳೆಯನ್ನು ರಾಶಿ ಮಾಡಿ ಈ ಭೂಮಿ ತಾಯಿಗೆ, ಪ್ರಕೃತಿಗೆ ಮತ್ತೆ ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ಪದ್ಧತಿ. ಈ ಸಮಯದಲ್ಲಿ ಇಡೀ ಊರಿನವರು ಒಟ್ಟುಗೂಡಿ ತಮ್ಮ ದನ ಕರುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸ್ತಾರೆ. ಕಿಚ್ಚು ಹಾಯಿಸೋ ಮುಖ್ಯ ಕಾರಣ ಏನಂತಂದ್ರೆ, ಹಸುವಿನ ಮೇಲಿರುವ ಕ್ರಿಮಿಕೀಟಗಳು ನಾಶವಾಗಿ ಅವುಗಳ ಉಷ್ಣಾಂಶ ಹೆಚ್ಚಾಗಿ ಹಸುಗಳ ಆರೋಗ್ಯ ಸುಧಾರಿಸುತ್ತೆ ಅನ್ನೋ ನಂಬಿಕೆ. ಮತ್ತೆ ಪರಸ್ಪರ ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡಿ ಅನ್ನೋ ಆಶಯ. ಮತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತ್ವಚೆಯು ಒಣಗಿರುತ್ತೆ, ದೇಹವು ಅತಿ ಹೆಚ್ಚು ಎಣ್ಣೆ ಅಂಶವನ್ನ ಕೇಳ್ತಿರುತ್ತೆ. ನಾವು ತಿನ್ನೋ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆ ಬೀಜ ಇದರಲ್ಲಿ ಎಣ್ಣೆ ಅಂಶ ಯಥೇಚ್ಛವಾಗಿದ್ದು ನಮ್ಮ ತ್ವಚೆಗೆ ಪೂರಕವಾಗುತ್ತೆ. ನಮ್ಮ ಪೂರ್ವಜರು ಆಚರಿಸುವ ಪ್ರತಿಯೊಂದು ಹಬ್ಬದಲ್ಲಿ ಒಂದು ಬಲವಾದ ಕಾರಣ ಇರುತ್ತೆ, ಅದು ಏನೆಂದು ನಾವು ತಿಳ್ಕೋಬೇಕು ಅಷ್ಟೇ. ನೆಕ್ಸ್ಟ್, ಗುಜರಾತ್ ಅಲ್ಲಿ ಈ ಹಬ್ಬವನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ. ಉತ್ತರಾಯಣ ಎಂದರೆ ಸೂರ್ಯನು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಚಲಿಸಲು ಪ್ರಾರಂಭಿಸುವ ದಿನವನ್ನು ಸೂಚಿಸುತ್ತದೆ. ಇಂದಿನಿಂದ ದಿನಗಳು ನಿಧಾನವಾಗಿ ಉದ್ದವಾಗುತ್ತಾ ಹೋಗುತ್ತವೆ. ಅಂದ್ರೆ ನೀವು ಗಮನಿಸಿರಬಹುದು, ಇವಾಗ ಸಂಜೆ 6 ಗಂಟೆ ಆಗ್ತಿದ್ದಂಗೆ ಕತ್ಲಾಗುತ್ತೆ, ಆದ್ರೆ ಸಂಕ್ರಾಂತಿ ಕಳೆದ ನಂತರ ಕ್ರಮೇಣವಾಗಿ ದಿನಗಳು ಉದ್ದವಾಗುತ್ತೆ. 7 ಗಂಟೆ ಆದ್ರೂ ನೀವು ಬೆಳಕು ನೋಡ್ತೀರಾ. ಸೊ ದಿನಗಳು ಉದ್ದ ಆಗ್ತವೆ, ರಾತ್ರಿಗಳು ಚಿಕ್ಕದಾಗುತ್ತೆ. ಇದಕ್ಕೆ ಕಾರಣ ಸೂರ್ಯ ಉತ್ತರ ದಿಕ್ಕಿನೆಡೆಗೆ ಚಲಿಸುವುದು. ಗುಜರಾತಿನಲ್ಲಿ ಮುಖ್ಯವಾಗಿ ಈ ಹಬ್ಬವನ್ನು ಗಾಳಿಪಟವನ್ನು ಹಾರಿಸುತ್ತಾ ಆಚರಿಸಲಾಗುತ್ತದೆ. ಇದನ್ನು ಇಂಟರ್ ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಎಂದೇ ಕರೆಯುತ್ತಾರೆ. ಚಳಿಗಾಲದಲ್ಲಿ ಗಾಳಿಯಲ್ಲಿ ತೇವಾಂಶ ಸೇರಿ ಗಾಳಿಯು ಭಾರವಾಗಿರುತ್ತದೆ, ಆದರೆ ಉತ್ತರಾಯಣದ ನಂತರ ಗಾಳಿಯು ಹಗುರವಾಗಿ ಗಾಳಿಪಟ ಹಾರಿಸಲು ಸೂಕ್ತ ಸಮಯವಾಗುತ್ತದೆ. ಎಲ್ಲರೂ ಒಟ್ಟುಗೂಡಿ ಆಕಾಶದತ್ತ ಗಾಳಿಪಟವನ್ನು ಹಾರಿಸಿ ಸೂರ್ಯದೇವನನ್ನು ನಮಿಸಿ ಅವನನ್ನು ಸ್ವಾಗತ ಮಾಡುವ ಪ್ರತೀತಿನೇ ಈ ಗಾಳಿಪಟದ ಹಬ್ಬ. ಇವರು ಸೂರ್ಯನ ಚಲನೆಯ ಸಂಭ್ರಮವನ್ನು ಆಕಾಶದಲ್ಲಿ ಆಚರಿಸುತ್ತಾರೆ. ಮುಂದೆ ತಮಿಳುನಾಡಲ್ಲಿ ಇದನ್ನು ಪೊಂಗಲ್ ಅಂತ ಕರೀತಾರೆ. ಇಲ್ಲೂ ಸಹ ರೈತರು ತಾವು ಬೆಳೆದಿರುವ ಹೊಸ ಅಕ್ಕಿಯಿಂದ ಸಿಹಿ ಖಾದ್ಯವನ್ನು ತಯಾರಿಸಿ ಸೂರ್ಯನಿಗೆ ನೈವೇದ್ಯ ಮಾಡಿ ಅದನ್ನು ಊರಿನವರೆಲ್ಲ ಒಟ್ಟುಗೂಡಿ ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾರೆ. ಅದಕ್ಕೆ ಇವರು ಹೊಸ ಅಕ್ಕಿಯಿಂದ ತಯಾರಿಸುವ ಸಿಹಿ ಖಾದ್ಯ ಪೊಂಗಲ್, ಅದಕ್ಕೆ ಈ ಹಬ್ಬದ ಹೆಸರು ಪೊಂಗಲ್ ಅಂತ. ಇವರು ಸಹ ಕರ್ನಾಟಕದವರ ತರ ಹಸು ಕರುಗಳಿಗೆ ಪೂಜೆ ಮಾಡಿ ಇಡೀ ಊರು ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಪಂಜಾಬ್ನಲ್ಲಿ ಈ ಹಬ್ಬವನ್ನು ಲೋರಿ ಅಂತ ಕರೀತಾರೆ. ಲೋರಿ ಪದದ ಅರ್ಥ ಕಷ್ಟಗಳಿಂದ ಬೆಳಕಿನೆತ್ತ, ಶೀತದಿಂದ ಉಷ್ಣದತ್ತ. ಇವರು ಸಂಜೆ ಸಮಯದಲ್ಲಿ ಲೋರಿ ಬೆಂಕಿ ಹಚ್ಚುತ್ತಾರೆ. ಜನರು ಬೆಂಕಿಯ ಸುತ್ತ ತಮ್ಮ ಪ್ರಸಿದ್ಧ ನೃತ್ಯ ಶೈಲಿಯಾದ ಬಾಂಗ್ರಾ ಮತ್ತು ಗಿತ್ತ ನೃತ್ಯವನ್ನು ಪ್ರದರ್ಶಿಸಿ ಖುಷಿ ಪಡುತ್ತಾರೆ. ಬೆಂಕಿಗೆ ಶೇಂಗಾ, ರೇವಡಿ, ತಿಲ, ಪಾಪ್ಕಾರ್ನ್ ಇತ್ಯಾದಿ ವಸ್ತುಗಳನ್ನು ಅರ್ಪಿಸಿ ಅಗ್ನಿದೇವನನ್ನು ಪ್ರಾರ್ಥಿಸುತ್ತಾರೆ. ಊರಿನ ಜನರು ಒಟ್ಟಾಗಿ ಪರಸ್ಪರ ಸಿಹಿ ಹಂಚಿಕೊಂಡು ಈ ಹಬ್ಬವನ್ನು ಆಚರಿಸುತ್ತಾರೆ. ಅಸ್ಸಾಮಿನಲ್ಲಿ ಈ ಹಬ್ಬವನ್ನು ಮಾಘ್ ಬಿಹು ಅಂತ ಕರೆಯುತ್ತಾರೆ. ಬಿಹು ಪದವಿನ ಅರ್ಥ ಪ್ರಕೃತಿಗೆ ಧನ್ಯವಾದ, ಹೊಸ ವರ್ಷಕ್ಕೆ ಸ್ವಾಗತ, ಸಮೃದ್ಧಿ ಜೀವನದ ಆಶಯ. ಇದು ಸಹ ರೈತರು ತಮ್ಮ ಹೊಸ ಬೆಳೆಯನ್ನು ಕಟಾವು ಆದ ನಂತರ ಆಚರಿಸಲ್ಪಡುವ ಹಬ್ಬ. ಹಳ್ಳಿಗಳಲ್ಲಿ ಮೇಜಿಯನ್ನು ದೊಡ್ಡ ಬೆಂಕಿ ಹಚ್ಚುತ್ತಾರೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಬೆಂಕಿ ಪೂಜೆ ಮಾಡಿ ಕೃತಜ್ಞತೆ ಸಲ್ಲಿಸುತ್ತಾರೆ. ಬೆಂಕಿ ಸುತ್ತ ಹಾಡು ನೃತ್ಯವನ್ನು ಹಾಡಿ ರಾತ್ರಿ ಎಲ್ಲರೂ ಸೇರಿ ಸಮೂಹ ಅಡುಗೆ ಮಾಡಿ ಸವಿಯುತ್ತಾರೆ. ಮತ್ತೆ ಬಹುತೇಕ ರಾಜ್ಯಗಳಾದ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಒರಿಸ್ಸಾ, ಉತ್ತರ ಪ್ರದೇಶ, ಬಿಹಾರದಲ್ಲಿ ಇದನ್ನ ಮಕರ ಸಂಕ್ರಾಂತಿ ಅಂತಾನೆ ಕರೀತಾರೆ. ಇದನ್ನ ಕಿಚಡಿ ಹಬ್ಬ ಅಥವಾ ಬೋಗಿ ಅಂತಾನೂ ಕರೆಯಲ್ಪಡುತ್ತದೆ. ಇವುಗಳ ಹೆಸರು ಬೇರೆ ಬೇರೆ ಇದ್ದರೂ ಆದರೆ ಆಚರಿಸುವ ಉದ್ದೇಶ ಒಂದೇ, ಈ ಪ್ರಕೃತಿಗೆ ಮತ್ತೆ ಸೂರ್ಯದೇವನಿಗೆ ನಮಿಸುವುದಷ್ಟೇ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.